Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಸಮಾಜ ಸುಧಾರಕರಾದ ದಯಾನಂದ ಸರಸ್ವತಿರವರ ಸಂಕ್ಷಿಪ್ತ ಪರಿಚಯವನ್ನು ತಿಳಿಯೋಣ. ಜನನ ಫೆಬ್ರವರಿ 12, 1824ರಲ್ಲಿ ಜನಿಸಿದರು. ಇವರ ಜನ್ಮಸ್ಥಳ ಗುಜರಾತ್ನ ಟಂಕಾರ. ಇವರ ಮೂಲ ಹೆಸರು ಮೂಲಾಶಂಕರ. ಇವರ ತಂದೆಯ ಹೆಸರು ಕರ್ಷನ್ಜಿ ಲಾಲ್ಜಿ ತಿವಾರಿ. ಇವರ ತಾಯಿಯ ಹೆಸರು ಅಮೃತಾಬಾಯಿ. ಇವರ ಗುರುಗಳು ವಿರಜಾನಂದ ದಂಡಿ. ಇವರ ವಿದ್ಯಾಭ್ಯಾಸ ಬಾಲ್ಯದಲ್ಲಿಯೇ ಸಂಸ್ಕೃತ ವೇದಗಳನ್ನು ಧಾರ್ಮಿಕ ಪಠ್ಯವನ್ನು ಅಧ್ಯಯನ ಮಾಡಿದರು. ಸಂಸ್ಕಾರ ಇವರಿಗೆ 8 ವರ್ಷವಿದ್ದಾಗ ಯಜ್ಞೋಪವಿತ್ ಎಂಬ ಸಂಸ್ಕಾರ ಸಮಾರಂಭವನ್ನು ಮಾಡಿದ್ದರು. ದೀಕ್ಷೆ 1848ರಲ್ಲಿ ಸ್ವಾಮಿ ಪೂರ್ಣಾನಂದ ಸರಸ್ವತಿಗಳು ದಯಾನಂದ ಸರಸ್ವತಿ ಎಂಬ ಹೆಸರಿನಿಂದ ಸನ್ಯಾಸ ದೀಕ್ಷೆ ಕೊಟ್ಟರು. ಸಂಸ್ಥಾಪಕರು ಹಿಂದೂ ಧರ್ಮದ ಉನ್ನತಿಗಾಗಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಸಾಮಾಜಿಕ ಸುಧಾರಣೆಗಳು ರಾಷ್ಟ್ರೀಯ ಸುಧಾರಣೆಯಲ್ಲಿ ಹಸುಗಳಿಗೆ ಪ್ರಾಮುಖ್ಯತೆ ನೀಡಿದರು. ಸ್ವಯಂ ಆಡಳಿತ, ರಾಷ್ಟ್ರೀಯತೆ, ಆಧ್ಯಾತ್ಮಿಕತೆ, ಮಹಿಳೆಯರಿಗೆ ಸಮಾನ ಶಿಕ್ಷಣ ಹಾಗೂ ಸಮಾನ ಹಕ್ಕುಗಳು, ಲಿಂಗ ಪರಿಗಣಿಸದೆ ಎಲ್ಲರಿಗೂ ಶಿಕ್ಷಣ ಎಂಬುದಕ್ಕೆ ಸಲಹೆ ನೀಡಿದರು. ಇವರು ನೀಡಿದಂತಹ ಸಂದೇಶ ವೇದಗಳಿಗೆ ಹಿಂದಿರುಗಿ ಎಂಬ ಸಂದೇಶವನ್ನು ನೀಡಿದರು. ಇವರು ಸ್ಥಾಪಿಸಿದಂತಹ ಆರ್ಯ ಸಮಾಜದ ಪ್ರಾಮುಖ್ಯತೆ: ಆರ್ಯ ಸಮಾಜದ ಮೂಲಕ ವಿಗ್ರಹ ಪೂಜೆ, ಪ್ರಾಣಿ ಬಲಿ, ಪುರೋಹಿತ ವ್ಯವಸ್ಥೆ, ಬಾಲ್ಯ ವಿವಾಹ, ಜಾತಿಗಳು, ಮಹಿಳೆಯರ ವಿರುದ್ಧ ತಾರತಮ್ಯವನ್ನು ವಿರೋಧಿಸಿದರು. ಇವರು ಬರೆದಂತಹ ಕೃತಿಗಳು: ಇವರು ಸತ್ಯಾರ್ಥ ಪ್ರಕಾಶ, ಸತ್ಯಾರ್ಥ ಭೂಮಿಕಾ, ಸಂಸ್ಕಾರ ವಿಧಿ, ಋಗ್ವೇದಿ, ಭಾಷ್ಯ ಭೂಮಿಕಾ, ಋಗ್ವೇದ ಭಾಷ್ಕರ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ನಿಧನ: ಇವರು ಅಕ್ಟೋಬರ್ 30, 1883ರಲ್ಲಿ ನಿಧನರಾದರು. ತತ್ವಜ್ಞಾನಿ: ಸಮಾಜವನ್ನು ಶುದ್ಧೀಕರಿಸಲು ಹೊರಟ ಮೊದಲ ತತ್ವಜ್ಞಾನಿ ಈ ದಯಾನಂದ ಸರಸ್ವತಿರವರು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.